ಈ ಒಂದು ಕಡೆ ಹೋಗ್ಬೇಕಾದ್ರೆ ನೂರಾರು ಅಡಚಣೆ ಅಂತಾರೆ ಗೊತ್ತಾ, ಆ ರೀತಿ ನಮಗೂ ಒಂದು ಅಡಚಣೆ ಆಗಿದೆ. ಏನಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸಿಕ್ಕಾಪಟ್ಟೆ ಅಂದರೆ ಎಷ್ಟು ಬೇಜಾರು ಅಂದರೆ, ನಾನು ಅಂದ್ಕೊಂಡಿದ್ದ ರೀತಿ ವೀಡಿಯೋ ಮಾಡಬೇಕು ಅಂದ್ಕೊಂಡು ಬಂದೆ. ಫಸ್ಟ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೊದಲ ವೀಡಿಯೋನೇ ಅರ್ಜುನಂದು. ಇದು ಅರ್ಜುನ ಸಮಾಧಿಯ ವಿಹಂಗಮ ನೋಟ. ಹೇಗಿದೆ ನೋಡಿ. ಇದು ತೀರಾ ಮಳೆ ಆಗಿರೋ ಪ್ರದೇಶ ಆಗಿರೋದ್ರಿಂದ ಅಕಸ್ಮಾತ್ ಈಗ ಬಂದರೆ ಏನು ಮಾಡೋದು, ಕೆಲವು ಸಿಂಪಲ್ ಐಡಿಯಾ ಇದೆ, ಗುಂಡಿಗೆ ಎಗರೋದು. ನಾ ಮೇಲೋಯ್ತವನೇ ಎಲ್ಲ ಡ್ರಿಫ್ಟ್ ಹೊಡಿತಿದ್ದಾನೆ, ಬ್ಯಾವರ್ಸಿ ಹೋಗ ಮೇಲೆ. ಹಾಂ ಚಲೋ ಚಲೋ ಅಣ್ಣ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದಂತಹ ಜಾಗ ಯಾವ ಜಾಗ ಅಂದರೆ, ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ವಿಡಿಯೋ ಶುರು ಮಾಡಿದ್ದೆ ನಾನು ಅರ್ಜುನನ ಸಮಾಧಿಯಿಂದ. ಇವತ್ತು ನನ್ನ ಗೆಳೆಯರೊಡನೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ, ಹೇಗೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ. ಆಮೇಲೆ ಈ ವಿಡಿಯೋ ನಾರ್ಮಲ್ ಆಗಿರಲ್ಲ, ಒಂದು ರೀತಿ ವಿಶೇಷವಾಗಿರುತ್ತೆ. ಏನಾ ವಿಶೇಷ ಅಂದರೆ ನೀವು ಆ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ನನ್ನ ಫ್ರೆಂಡ್ಸ್ ಜೊತೆ. ನಮ್ಮ ಬಾಗುರು ಸುತ್ತಣ ಅವರು, ನಮ್ಮ ಕನ್ನಡದ ಕನ್ನಡಿಯ ಸಂಸ್ಥಾಪಕರು ಗಣೇಶ್ ಪ್ರಸಾದ್ ಅವರು. ಸೊ ವೆಲ್ಕಮ್, ಹೋಗೋಣ. ಏನೇನು ಬರುತ್ತೋ ನೋಡೋಣ. ಈ ಒಂದು ಕಡೆ ಹೋಗ್ಬೇಕಾದ್ರೆ ನೂರಾರು ಅಡಚಣೆ ಅಂತಾರೆ ಗೊತ್ತಾ, ಆ ರೀತಿ ನಮಗೂ ಒಂದು ಅಡಚಣೆ ಆಗಿದೆ. ಏನಂದರೆ ನಮ್ಮ ವಾಹನದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ವಿಚಾರ ಇಷ್ಟೇ, ಆ ಗಾಡಿ ರಿಲೇ ಸ್ವಲ್ಪ ಹೋಗಿದೆ, ಹಂಗಾಗಿ ಇಂಜಿನ್ ಸ್ಟಾರ್ಟ್ ತಗೋತಿಲ್ಲ. ಬಟ್ ಅಲ್ಲಿಂದ ಇಲ್ಲಿಂದ 2 ಸಲ ಆಫ್ ಆಯಿತು. ಬರಬೇಕಾದ್ರೆ ಟೋ ಮಾಡ್ಕೊಂಡೆಲ್ಲ ಬಂದ್ವಿ. ಆದರೂ ಇಲ್ಲಿ ಬಂದು ಒಂದು ಬಜಾಜ್ ಶೋರೂಮ್ ಸಿಕ್ತು. ಆದರೆ ಶೋರೂಮ್ ಇನ್ನೂ ಕ್ಲೋಸ್ ಆಗಿದೆ. ಇನ್ನೊಂದು 15 ಮಿನಿಟ್ಸಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರಾಬ್ಲಮ್ ಏನಂತ ಗೊತ್ತಾಗಿದೆ. ಪ್ರಾಬ್ಲಮ್ಮು ರಿಲೇ ಹೋಗಿದೆ ಅನ್ನೋದು ಗೊತ್ತಾಗಿದೆ. ಅದೇ ಇಗ್ನೇಷನ್ ರಿಲೇ ಹೋಗಿದೆ ಅಂತ ಗೊತ್ತಾಗಿದೆ. ಅದು ಹೇಗೆ ಗೊತ್ತಾಯಿತು ಅಂದರೆ ನಮ್ಮ ಯೂಟ್ಯೂಬ್ ಗುರುಗಳಿಂದ. ಸೊ ನಮ್ಮ ನಿರಂಜನ್ ಅವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದಾರೆ ಏನಪ್ಪ ಇದು ಪ್ರಾಬ್ಲಮ್ ಅಂತ. ಸೊ ಅದು ಒಂದು ಸೊಲ್ಯೂಷನ್ ಕೊಟ್ಟೆ. ಸೊ ನಿಮ್ಮ ಗಾಡಿಲೂ ಏನಾರು ಈ ಥರದ ತೊಂದರೆಗಳಾದರೆ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ತ್ವರಿತ ಪರಿಣಾಮ ಅಂದರೆ ಎಂತಾರೆ ಭಯ, ಜುಗಾಡಿಗೆ ಒಂದು ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಆ ತಕ್ಷಣಕ್ಕೆ. ಆಮೇಲೆ ಮುಂದೆ ಹೋಗಿ ನೀವು ಚೇಂಜ್ ಮಾಡಿಸ್ಕೋಬೋದು. ಸೊ ಇದು ಈಗೊಂದು ಘಟನೆ. ಹೋಗ್ತಾ ಹೋಗ್ತಾ ಇನ್ನು ನೋಡ್ಬೇಕು ಏನಾಗುತ್ತೆ ಅಂತ. ಸೊ 3 ಗಾಡಿಗಳು ಹೀಗಿದೆ. ಮಧ್ಯದ NS 200 ಪ್ರಾಬ್ಲಮ್ ಇರೋದು, ಅದು ನಾನೇ ಓಡಿಸ್ತಿರೋದು. ಸೊ ನಾವು ಅರ್ಜುನನ ಸಮಾಧಿಗೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಲೇಟ್ ಆಯ್ತು. ಏನಕ್ಕಂದರೆ ನನ್ನ ಗಾಡಿ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಡಿಲೇ ಆಯಿತು. ಪರವಾಗಿಲ್ಲ, ಆದರೂ ತಲುಪೋ ಜಾಗಕ್ಕಿಂತ ಹೋಗೋ ದಾರಿ ತುಂಬ ಸುಂದರವಾಗಿರುತ್ತಂತೆ. ಅದೇ ರೀತಿ ನಾವೀಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಆ ಪ್ಲೇಸು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ರಸ್ತೆ ಇದೆ, ಆಚೆ ಈಚೆ ಗದ್ದೆ ಇದೆ, ತುಂಬ ಸುಂದರವಾಗಿದೆ. ನಿಮಗೆ ಅದರದ್ದೊಂದು ವಿಹಂಗಮ ನೋಟ ತೋರಿಸ್ತೀನಿ ನಮ್ಮ ಬೈಕ್ಗಳ ಜೊತೆ. ನೋಡಿ ಹೇಗಿದೆ ಅಂತ. ನೋಡಿ ಹೇಗೆ ಕಾಣ್ತಿದೆ, ಹಚ್ಚ ಹಸಿರು ಗದ್ದೆ, ತೋಟ, ಅಗೋಲೊಂದು ಮನೆ, ತುಂಬ ಚೆನ್ನಾಗಿದೆ ಆ ಮನೆ. ಸೊ ಗದ್ದೆ ಮಧ್ಯೆ ಒಂದು ಮನೆ. ಬಹುಶಃ ನೀವು ನನ್ನ ವ್ಲಾಗ್ ನೋಡಿದರೆ ನಮ್ಮ ಅಜ್ಜಿ ಮನೆಯೂ ಇದೇ ಥರ ಇತ್ತು. ಮಧ್ಯದಲ್ಲಿ ರಸ್ತೆ, ಆಚೆನೂ ಗದ್ದೆ, ಈಚೆನೂ ಗದ್ದೆ. ಸುಂದರ ವಿಹಂಗಮ ನೋಟ. ನಮ್ಮ ಅರ್ಜುನ ನೋಡೋಕ್ಕೆ ಹೋಗ್ಬೇಕಾದ್ರೆ ಈ ಥರ ದಾರಿಗಳನ್ನ ದಾಟಬೇಕು. ಇದು ನಮ್ಮ ಗಾಡಿಗಳು. ನಾವು ಬಂದಿದ್ದು ಒಂದು V-Strom ಇದೆ, BMW ಇದೆ, NS 200 ಇದೆ. ಇದು ಎರಡರದ್ದು ಓನರು ಒಬ್ಬನೇ. ಸೊ ಜಾಗ ತುಂಬ ಚೆನ್ನಾಗಿದೆ ನೋಡಿ. ಈ ಒಂದು ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೋಡಿ. ಇದು ನಾರ್ಮಲ್ ಅರ್ಜುನನ ಬಗ್ಗೆ ಆಗಲಿ ಅಲ್ಲ, ಅರ್ಜುನನಿಗೆ ಸಂಬಂಧಪಟ್ಟಿದ್ದಾದರೂ ಒಂದು ರೀತಿ ವಿಶೇಷವಾಗಿದೆ. ಮುಂದೆ ಕೇಳ್ತಾ ಹೋಗಿ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಬಂದಂಗೆ ಅರ್ಜುನನ ಸಮಾಧಿ ಬಂದಿದೆ. ಲಾಸ್ಟ್ ಟೈಮು ಡಿಸೆಂಬರಲ್ಲಿ ಬಂದಿದ್ದೆ, ಈ ಸರ್ತಿ ಸೆಪ್ಟೆಂಬರಲ್ಲಿ ಬಂದಿದ್ದೀನಿ. ಮಳೆ ಇದೆ, ಆವಾಗ ಒಣಗಿತ್ತು, ಓಕೆ. ಬಟ್ ಇವಾಗಂತೂ ಹೆವಿ ಜಾರುತ್ತೆ. ಹೆಂಗೆ ಜಾರುತ್ತೆ ಅಂದರೆ, ಗಾಡಿನ ಹಿಂಗಿಟ್ರೆ ಫುಲ್ಲು ಗಾಡಿ ಚಕ್ರ ತಿರ್ಗೋ ಬದಲು ಅದೇ ಜಾರ್ಕೊಂಬರುತ್ತೆ ಸೀದಾ. ಸೊ ಹಂಗಿತ್ತು ಸ್ಥಿತಿ. ಎಲ್ಲ ನೋಡಿಕೊಂಡು ಆರಾಮಾಗಿ ಓಕೆ ಫೈನ್ ಅನ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸಿಕ್ಕಾಪಟ್ಟೆ ಅಂದರೆ ಎಷ್ಟು ಬೇಜಾರು ಅಂದರೆ, ನಾನು ಅಂದ್ಕೊಂಡಿದ್ದ ರೀತಿ ವೀಡಿಯೋ ಮಾಡಬೇಕು ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಬೇಜಾರಾಗಿದೆ ಏನಂದರೆ,
ಕ್ಲೋಸ್ ಮಾಡಿದ್ದಾರೆ. ಒಂದಾದರೆ ಅರ್ಜುನನ ಪ್ರತಿಮೆ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಕಾರಣ ಗೊತ್ತಿಲ್ಲ, ಬಹುಶಃ ಇಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಮಳೆ ನೀರು ಬಿದ್ದು ಬಿದ್ದು ಏನಾದ್ರು ಹಾಳಾಗ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬಟ್ ಒಂದು ವಿಚಾರ ಖುಷಿ ಪಡಬೇಕಾಗಿದೆ ಏನಂದರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಏನಿತ್ತು ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಈ ಜಾಗ ಕಂಡಿದೆ. ನೋಡಿ, ಒಳ್ಳೆ ಲಾನ್ ಎಲ್ಲ ಮಾಡಿ, ಕೂರಕ್ಕೆ ಕುರ್ಚಿಗಳೆಲ್ಲ ಮಾಡಿ, ಒಂದು ಸಮಾಧಿ ಮೇಲೆ ಒಂದು ಪ್ರತಿಮೆ ಕೂರಿಸಿ ಅದಕ್ಕೆ ನೆರಳಾಗಿ ಒಂದು ಮಾಡನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಯಾವುದೇ ಕಾಡಾನೆಗಳು ಹಾನಿಯಾಗಬಾರ್ದು ಅಂತ, ಅಂದರೆ ಇಲ್ಲಿ ಯಾವುದೇ ಕಾಡಾನೆಗಳು ಬಂದು ಹಾನಿ ಮಾಡಬಾರ್ದು. ಯೂಶ್ವಲಿ ಏನಾಗುತ್ತೆ ಅಂದರೆ, ಈ ಕಾಡಾನೆಗಳು ತಂತರದೇ ಇರೋದನ್ನ ಏನಾದ್ರು ನೋಡಿದಾಗ ಅಟ್ಯಾಕ್ ಮಾಡೋದು ಜಾಸ್ತಿ. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ಈ ಒಂದು ಸಮಾಧಿಯ ಸುತ್ತ ಇಲ್ಲಿ ಗುಂಡಿ ತೋಡಿದ್ದಾರೆ. ಈ ಗುಂಡಿ ಒಳಗೆ ಯಾರು ಏನು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಈ ಗುಂಡಿ ತೋಡಿ ಸುತ್ತ ಚೌಕಾಕಾರದಲ್ಲಿ ಕಾಡಾನೆಗಳಿಂದ ರಕ್ಷಣೆ ನೀಡಿದ್ದಾರೆ. ಅದರ ಮಣ್ಣು ಕೂಡ ಆ ಕಡೆ ಸೈಡಲ್ಲಿ ಎತ್ತರ ಮಾಡಿದ್ದಾರೆ. ನಿಮಗೆ ಏನಾದ್ರು ಅರ್ಜುನನ ಬಗ್ಗೆ ವಿಡಿಯೋ ನೋಡಬೇಕು ಅಂತಿದ್ರೆ ಸುಮಾರು ಸೋರ್ಸ್ಗಳಿದೆ. ನಾನು ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೊದಲ ವಿಡಿಯೋನೇ ಅರ್ಜುನಂದು. ಅದು ಯಾಕೆ ಮಾಡಿದ್ದೀನಿ, ಯಾಕೆ ಅರ್ಜುನಂದೇ ತಗೊಂಡಿದ್ದೀನಿ ಅನ್ನೋದನ್ನ ನಾನು ಫಸ್ಟ್ ವಿಡಿಯೋ ಹೋಗಿ ನೋಡಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿನ ವ್ಯವಸ್ಥೆಗಳನ್ನ ನಾನು ತೋರಿಸ್ತೀನಿ ಹೇಗೆಲ್ಲ ಮಾಡಿದ್ದಾರೆ ಅಂತ. ನಾನು ಅಂದ್ಕೊಂಡಿದ್ದ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಇಲ್ಲಿನ ವ್ಯವಸ್ಥೆಗಳನ್ನ ತೋರಿಸ್ತೀನಿ. ಬಟ್ ಮಾಡೋಕ್ಕೆ ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ವೀಡಿಯೋನ ಮಾಡೋಕ್ಕೆ ಬಂದೇ ಬರ್ತೀನಿ, ತೋರಿಸ್ತೀನಿ ನೋಡಿ. ಇದು ಇಲ್ಲಿನ ವಿಹಂಗಮ ನೋಟ. ಇದು ಅರ್ಜುನ ಸಮಾಧಿಯ ವಿಹಂಗಮ ನೋಟ ಹೇಗಿದೆ ನೋಡಿ. ಇದು ತೀರಾ ಮಳೆ ಆಗಿರೋ ಪ್ರದೇಶ ಆಗಿರೋದ್ರಿಂದ ಇದು ಜಾರುತ್ತೆ. ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಕಾಂಕ್ರೀಟ್ ಎಲ್ಲ ಕಟ್ಕೊಂಡು ಬರ್ತಾ ಇದ್ದಾರೆ ಗೋಡೆಗಳನ್ನ, ಯಾಕಂದರೆ ಇದು ಕುಸಿಬಾರ್ದು ಅಂತ. ಸೊ ಅದಿನ್ನೂ ಕಂಪ್ಲೀಟ್ ಆಗೋದಿದೆ. ಸೊ ಇಲ್ಲೆಲ್ಲ ಕಾಡಾನೆಗಳು ಬರೋ ಜಾಗ. ಆನೆಗಳು ಬಂದರೆ ತಮಾಷೆ ಅಲ್ಲ. ಈಗ ಇಲ್ಲಿ ನೋಡಿದ್ರೆ ನಿಮಗೆ ಹೆಜ್ಜೆ ಗುರುತೆಲ್ಲ ಇದೆ ಆನೆಗಳದ್ದು. ಇಲ್ಲಿ ನೋಡಿ, ಆನೆಗಳದೆಲ್ಲ ಹೆಜ್ಜೆ ಗುರುತಿದೆ ಅಲ್ವಾ ಭಯ? ನೋಡಿ, ಇಲ್ಲೆಲ್ಲ ಆನೆ ಹೆಜ್ಜೆ ಗುರುತುಗಳಿದೆ. ಇಲ್ಲಿ ನೋಡಿದ್ರೆ ಕಾಣುತ್ತೆ, ಗೊತ್ತಾಗ್ಬೋದು ಹೆಂಗಿದೆ ಅಂತ. ಸೊ ಇದೆಲ್ಲ ಆನೆಗಳು ಬರೋ ಜಾಗನೇ. ಬಟ್ ಭಾಳ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಬರ್ತಾವ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಈಗ ಬಂದರೆ ಏನು ಮಾಡೋದು ಕೇಳಿದ್ರೆ ಸಿಂಪಲ್ ಐಡಿಯಾ ಇದೆ, ಗುಂಡಿಗೆ ಎಗರೋದು, ಹೋಗೋವರೆಗೆ ಕಾಯೋದು. ಇಲ್ಲ ಏನಕ್ಕಂದರೆ ಮೆತ್ತಗಿದೆ ಮಣ್ಣು. ಮೇಲೆ ಹೆಂಗಾರು ಬರ್ಬೋದು ಆಮೇಲೆ. ಇದು ಸದ್ಯದ ಅರ್ಜುನನ ಸಮಾಧಿಯ ಪರಿಸ್ಥಿತಿ. ತುಂಬ ಚೆನ್ನಾಗಿ ಆಗ್ತಾಯಿದೆ, ಏನು ಹಾಳೇನಾಗ್ತಿಲ್ಲ, ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಒಂದು ಪ್ರವಾಸಿ ತಾಣನೇ ಆಗ್ಬೋದು, ಬಟ್ ಬರೋ ಜಾಗ ಮಾತ್ರ ಅದು ಸರಿ ಮಾಡಲ್ಲ ಬಹುಶಃ, ಯಾಕಂದರೆ ಎಲ್ಲ ಬಂದುಬಿಡ್ತಾರೆ ಅಂತ. ಆಫ್ ರೋಡ್ ಸಿಕ್ಕಾಪಟ್ಟೆ, ಮಳೆಗಾಲದಲ್ಲಂತೂ ನಿಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ರಸ್ತೆ ವ್ಯವಸ್ಥೆ ಆಗಿದೆ. ಯಾಕಂದರೆ ನಾನು ಏನಕ್ಕೆ ಗೊತ್ತಾ ತೋರಿಸೋದು, ಅರ್ಜುನನ ಕಾಳಗ ಎಲ್ಲಿ ನಡೆದಿದ್ದು ಗೊತ್ತಾ, ತೋರಿಸ್ತೀನಿ. ನಿಮಗೆ ಒಬ್ಬರು ಗಾರ್ಡು ಕತೆ ಹೇಳಿದರು. ಇಲ್ಲಿ ಆ ಮೇಲ್ಗಡೆಯಲ್ಲಿ ಆನೆ ಕಾದಾಟ ನಡ್ಕೊಂಡು ಬಂದು ಫುಲ್ ಜಗಳ ಆಡಿಕೊಂಡು ಗುದ್ದಾಡಿ ಈ ಡೌನಲ್ಲಿ ಫುಲ್ ಕೆಳಗೆ ಬಂದು ಆನೆ ಕೆಳಗೆ ಹೋಗಿ ಅಲ್ಲಿ ಸತ್ತಿರೋ ಪ್ಲೇಸ್ ಅದು. ಸೊ ಸುಮಾರು ದೂರದಿಂದ ಕಾದಾಡ್ಕೊಂಡು ಬಂದು ಅಲ್ಲಿ ಸತ್ತಿರೋ ಪ್ಲೇಸು. ಸೊ ಒಂದೇ ಕಡೆ ಗುದ್ದಾಡಿಲ್ಲ. ಇದೆಲ್ಲ ಮೊದಲು ಬಿದಿರು ಎಲ್ಲ ಇದರಿಂದ ಕೂಡಿತ್ತು, ಕಾಡು ಗಿಡ ಗಂಟೆ ಎಲ್ಲ. ಈಗ ಜಾಗ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಇಲ್ಲಿ ಮರಗಳನ್ನ ಕತ್ತರಿಸಿ ತೆಗೆದಿದ್ದಾರೆ, ಯಾಕಂದರೆ ಸಮಾಧಿ ನಿರ್ಮಾಣಕ್ಕಾಗಿ, ಇನ್ನೇನಿಲ್ಲ. ಸೊ ನಾ ಈ ವಿಡಿಯೋನ ಅರ್ಜುನನ್ಗೆ ಏನೋ ಒಂದು ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇದನ್ನೊಂದು ಟ್ರಾವೆಲ್ ವ್ಲಾಗಾಗಿ ಮಾಡೋಣ. ಸೊ ಹೇಗೆ ನಡೀತಿದೆ ಪರಿಸ್ಥಿತಿ, ಈಗ ನಾವು ಹೇಗೆ ಬಂದ್ವಿ ಬೈಕಲ್ಲಿ ತೋರಿಸ್ತೀನಿ. ಸೊ ಇಟ್ಸ್ ಓಕೆ, ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ, ಯಾವಾಗ ಇದು ಓಪನ್ ಆಗುತ್ತೋ ಆವಾಗ. ಸೊ ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಕೂಡ ಆಗಿದೆ. ಯಾವ ರೀತಿ ಇದೆ ನೋಡಿ, ಕೆಸರಿಂದ ತುಂಬಿದೆ. ಈಗ ಇಲ್ಲೇನಾದ್ರು ಗಾಡಿ ಹೋದರೆ ಹೂತ್ಕೊಳ್ಳೋದಂತೂ ಪಕ್ಕ. ಅಂಥದ್ರಲ್ಲೂ ಸುಮಾರು ಗಾಡಿ ಹೋಗಿದೆ. ಸೊ ಇಲ್ಲೆಲ್ಲ ಗುಂಡಿ ಪಾತಾಳ ಮಾಡಿಬಿಟ್ಟಿದ್ದಾರೆ, ಆನೆಗಳು ಕಾಲಿಡಬಾರ್ದು ಅಂತ. ಅದು ನಮ್ಮ ಅರ್ಜುನ ಹೇಗೆ ನಿಂತಿದ್ದಾನೆ ನೋಡಿದ್ರೆ ಬೇಜಾರಾಗುತ್ತೆ. ಅರ್ಜುನ ಬಹುಶಃ ಬದುಕಿದ್ದಿದ್ರೆ ಇವತ್ತು ನಮ್ಮ ಜೊತೆ ಈ ಸರಿ ದಸರಾದಲ್ಲಿ ಇರ್ತಿದ್ದ, ಬಟ್ ಈಗ ಇಲ್ಲ. ಎಲ್ಲ ಕತೆಗಳು ಗೊತ್ತು ಏನಾಯಿತು ಅಂತ. 2 ವರ್ಷ ಆಗ್ತಾ ಬಂತು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಅರ್ಜುನನಂಥ ಆನೆ ಯಾರು ಸಿಗ್ಬೋದು.
ಬಹುಶಃ ಏಕಲವ್ಯನ ಮುಖಚಾರೆ ಸ್ವಲ್ಪ ಅರ್ಜುನನ ಥರ ಇದೆ, ಆದರೆ ಅರ್ಜುನನ ಘಟ ಇಲ್ಲ ಒಂದು. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ನು ಬೆಳೀತಾ ಬೆಳೀತಾ ಆ ಘಟ ಬರ್ಬೋದು, ಅರ್ಜುನನ ಸ್ಥಾನ ತುಂಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಬೇಕಾದ್ರೆ ಏಕಲವ್ಯನ ಮುಖನೊಮ್ಮೆ ನೋಡಿ ಹಾಕ್ತೀನಿ ಇಲ್ಲಿ. ತುಂಬ ಚೆನ್ನಾಗಿದೆ ಅವನು. ಅರ್ಜುನನಿಗೆ ಒಂದು 70% ಹೋಲ್ತಾನೆ ಅವನು. ಸೊ ನೋಡಿ, ಇಲ್ಲಿಗೆ ಬರಬೇಕಾದ್ರೆ ಈ ಕರೆಂಟ್ ತಂತಿಗಳನ್ನು ಭೇದಿಸ್ಕೊಂಡು ಹೋಗಬೇಕು. ಬಟ್ ಭೇದಿಸಕ್ಕೆ ಹೋಗಬೇಡಿ. ಇಲ್ಲಿ ಸೋಲಾರ್ ಪವರ್ ಫೆನ್ಸ್ ದಾಟಲು ಪ್ರಯತ್ನಿಸಬೇಡಿ. ಸೋಲಾರ್ ಪವರ್ ಫೈನ್ಸ್ ವೋಲ್ಟೇಜ್ 9.9 kV ಅಷ್ಟಿದೆ. ಸೊ ಹುಷಾರಾಗಿ ಇರಬೇಕು, ಮುಟ್ಟಿದ್ರೆ ಅಷ್ಟೇ. ಸೊ ಅರ್ಜುನ ಮತ್ತೆ ಬರ್ತೀನಿ, ನಿನ್ನ ಬಗ್ಗೆ ವಿಚಾರಗಳನ್ನು ಆಚೆ ತರ್ತೀನಿ. ನಿನಗೆ ಒಂದು ವಿಶೇಷವಾದ ರೀತಿ ವಿಡಿಯೋನ ಡೆಡಿಕೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಬಟ್ ಮಾಡೇ ಮಾಡ್ತೀನಿ ಅದನ್ನು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ವಿಲ್ಸಿಯು ಈಗ ಹೋಗೋ ದಾರಿ ಹೇಗಿದೆ, ರಸ್ತೆಗಳು ಹೇಗಿದೆ, ನಮ್ಮ ಟ್ರಾವೆಲ್ ಹೇಗಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈಗ ಹೊರಡುವ ಸಮಯ. ಬಾಯ್ಸ್, ಆರ್ ಯು ರೆಡಿ ಗೈಸ್? ತೆಗಿಬೇಕು ಫಸ್ಟ್ ಗಾಡಿನ, ಆಮೇಲೆ ಹೋಗೋಣ. ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ಕೆಸರು ನೋಡಿ ಹೆಂಗಾಗ್ಬಿಟ್ಟಿದೆ ಗಾಡಿಗಳಲ್ಲಿ. ಲಾಸ್ಟ್ ಕೊಡಬೇಕು. ಆ ಬಟನ್ಸ್ಗೆಲ್ಲ ಗಾರೆ ಹಾಕ್ದಂಗೆ ಆಗಿದೆ. ನೋಡಿ ಇದ್ರ ಕೆಳಗೆ ಅಲ್ಲ, ಇದು ಗ್ರಿಪ್ಪಿಗಂತ ಅದು ಟೈರಲ್ಲಿ ಬಟನ್ ಕೊಟ್ಟಿರೋದು, ಅದರಲ್ಲಿ ಕೆಸರು ಮೆತ್ಕೊಂಡು ಇನ್ನು ಹೆಂಗಾಗಿರುತ್ತೆ ನೋಡಿ. ಓಕೆ ಅರ್ಜುನ, ನೆಕ್ಸ್ಟ್ ಟೈಮ್ ಅಂದರೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಬರ್ತೀನಿ ಮತ್ತೆ. ಓಕೆ, ಬಾಯ್. ಆಶೀರ್ವಾದ ಮಾಡಪ್ಪ ಈ ಸರಿ ದಸರಾಗೆ. ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟೆ, ಸಿಕ್ಕಾಪಟ್ಟೆ ಜಾರುತ್ತೆ. ಅವರು ಗೈಡ್ ಮಾಡ್ತಿದ್ರು ನೋಡಿ. ಇಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತಾ, ಜಾರಿ ಹೋಗ್ತಿದೆ. ಒಂದು BMW ಅಂತೂ ಪ್ಲಾಟಿನ ರೇಂಜ್ ಆಗೋಯ್ತು ಅಲ್ಲಿ. ಸೊ ಇನ್ನೂ ಇದೆ ಹೋಗೋಕ್ಕೆ, ಬನ್ನಿ ಹೋಗೋಣ. ನಿಜ ಇಲ್ಲಿ ನೋಡಿ, ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಬರೋದು. ಎಷ್ಟು ಕೆಸರಿದೆ. ಈ ದಾರಿಲಿ ನಾವು ಹೋಗಿದ್ದೀವಿ. ಆಮೇಲೆ ಭಯ ಬನ್ನಿ ಬರುತ್ತೆ. ಸೊ ರಸ್ತೆಗಳು ನೋಡಿ ಸೂಪರ್ ಭಯ. ಅಬ್ಬಾ ಸೈಕನ್ಗಳೇ. ಸೊ ಒಂಥರ ಚೆನ್ನಾಗಿತ್ತು, ಬಟ್ ತುಂಬ ಡೇಂಜರ್ ಇದೆ. ಸೊ ಈ ಪಾರ್ಟಿಂದ ನಮಗೆ ಅರ್ಜುನ ಆನೆ ಸಮಾಧಿಗೆ ದಾರಿ ಅಂತ ಇಲ್ಲಿ ಬೋರ್ಡ್ ಕಾಣುತ್ತೆ ನಿಮಗೆ ಬಂದರೆ. ಈ ಕಾಂಕ್ರೀಟ್ ರೋಡಿಂದ ಹಿಂಗೆ ಇಳಿಬೇಕು, ಅಲ್ಲೇ ಕಾಣೋದು ನಿಮಗೆ. ಬಟ್ ಭಾಳ ಕಷ್ಟ ಇದೆ ಮಳೆಗಾಲದಲ್ಲಂತೂ. ಕೇಳಲೇಬೇಡಿ ಬಿಡಿ. ಹೊಡೋಣ. ನೀ ಮತ್ತೆ ಅಲ್ಲಿಗೆ? ಯಪ್ಪ, ಅಣ್ಣ ಬೇಕಂತಾನೆ ಹೋಯ್ತಿರೋದು. ಅಡಿಯಪ್ಪ, ಇನ್ನೊಮ್ಮೆ ಬಂದಂಥ ಟ್ರೈಲಿಗೆ ಗಾಡಿ ಸಿಕ್ಕಾಕೋಗ್ಬಿಡ್ತು. ಸೊ ನಾವೀಗ ಎತ್ತಕ್ಕೆ ಹೋಯ್ತಾ ಇದ್ದೀವಿ. ನಾವು ಕಾಲಿಟ್ರೇ ಜಾರತ್ ಮಾರೆ, ಹಿಂಗೆ ಗಾಡಿ ಜಾರಲ್ವಾ. ಹಾಂ ಅಯ್ಯಪ್ಪ, ಇರಿ ಬನ್ನಿ ಭಯ. ನಾ ಮೇಲೆ ಹೋಯ್ತವನೇ, ಎಲ್ಲ ಡ್ರಿಫ್ಟ್ ಹೊಡಿತಿದ್ದಾನೆ. ಬ್ಯಾವರ್ಸಿ ಹೋಗ ಮೇಲೆ. ಹಾಂ, ಚಲೋ ಅಣ್ಣ. ಹತ್ತು. ಶಬಾಷ್. ಹತ್ತು. ಹಣ ಬಂದ ಅಣ್ಣ ಹೋದ. ಈಗ ಅರ್ಜುನನ ಸಮಾಧಿ ಎಲ್ಲ ನೋಡಿಕೊಂಡು ಅಲ್ಲಿ ಏನೂ ಸಿಗಲಿಲ್ಲ. ಊಟ ಮಾಡೋಣ ಅಂತ ನಮಗಿಲ್ಲೇ ಪರಿಚಯದವರೊಬ್ಬರು ರೆಸಾರ್ಟಿಗೆ ಬಂದಿದ್ವಿ. ನಾನಿಲ್ಲಿಗೆ 2-3 ಸಲ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ನನ್ನ ರೀಲ್ಸಲ್ಲಿ ನೋಡಿರ್ಬೋದು. ಹೇಗಿದೆ ಅಂದರೆ ರೆಸಾರ್ಟು ಫುಲ್ ಗ್ರೀನ್ ಗ್ರಾಸ್ ರೆಸಾರ್ಟ್ ಅಂತ. ಸೊ ಇಲ್ಲೇನು ಸ್ಟೇ ಆಗೋಲ್ಲ, ಲಂಚಿಗೆ ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿದ್ವಿ. ಸೊ ಅವರು ಓಕೆ ಬನ್ನಿ, ಎಷ್ಟು ಜನ ಕೇಳಿದ್ರು? 3 ಜನ. ಓಕೆ ಬನ್ನಿ ಲಂಚ್ ಅಲ್ವಾ ಅಂತ ಅರೇಂಜ್ ಮಾಡಿದರು. ಸೊ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇದು ಡೈನಿಂಗ್ ಏರಿಯಾ ಆದರೆ ಅದು ಕಿಚನ್ನು. ಅಲ್ಲಿ ಡೈನಿಂಗ್ ಊಟ ಮಾಡಿಕೊಂಡು ಸೀದಾ ನೀವು ಈ ವ್ಯೂ ನೋಡಿಕೊಂಡು
ಆರಾಮಾಗಿ ಜೀವನ ಕಳಿಬೋದು. ಒಂದು 2 ದಿವಸ ರಜೆಗೆ ಸಾಗದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಸ್ಟೇ ಆಗಿದ್ವಿ, ಅದ್ರ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಸ್ಟೇ ಆಗಿದ್ವಿ. ಅಲ್ಲೇ ಬುಡದಲ್ಲಿ ಪಾರ್ಟಿ, ಆ ಮರದ ಬುಡದಲ್ಲಿ ಪಾರ್ಟಿ ಮಾಡಿದ್ವಿ. ಬೇಸಿಗೆಯಲ್ಲಿ ಬಂದಿದೆ, ಮಳೆಗಾಲದಲ್ಲಿ ಬಂದಿದೆ. ಈಗ ಮಳೆಗಾಲ ಎಂಡಾಗೋ ಟೈಮಿಗೆ ಬಂದಿದ್ದೀನಿ. ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ, ಗಾಡಿ ನಿಲ್ಸ್ಕೊಂಡು ಮಾತಾಡ್ತಿದ್ದಾರೆ. ಆ್ಯಂಡ್ ಹೊಸದಾಗಿ ಪೂಲ್ ಬೇರೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಪೂಲ್. ಅಲ್ಲ, ಲಾಸ್ಟ್ ಟೈಮ್ ಬಂದಾಗಿತ್ತು, ಬಟ್ ಅದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ಪೂಲು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮದೊಂದು ವೀಡಿಯೋ ಇದೆ ಈ ಪೂಲಲ್ಲಿ ಆಟಾಡ್ತಿರೋದು. ಈ ಪೂಲಲ್ಲಿ ಮಳೆ ಬರ್ತಾ ಈ ಗ್ರೀನರಿ ನೋಡ್ಕೊಂಡು ಸಕ್ಕತ್ತಾಗಿರುತ್ತೆ. ನೋಡಿದ್ರಲ್ವ ಯಾವ ಥರ ಇದೆ ಅಂತ. ಸಕ್ಕತ್ತಾಗಿರೋ ಪ್ಲೇಸ್ ಮಾತ್ರ ಇದು. ನನ್ನ ಭಾಳ ಫೇವ್ರೇಟ್ ರೆಸಾರ್ಟು. ಆ್ಯಂಡ್ ರಂಜಿತ್ ಅಂತ ಇದ್ರು ಓನರು, ಇನ್ನೂ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀನಿ ರೀ, ನೋಡೋಣ. ಸೊ ನಮಗೀಗ ಊಟ ಅಕ್ಕಿ ರೊಟ್ಟಿ, ಚಿಕನ್ ಕರಿ. ಇವ್ರು ಯಾಕೋ ವೆಜ್ ಆಗ್ಬಿಟ್ರಪ್ಪ, ಯಾಕೆ ಹೇಳಿ? ಶನಿವಾರ ವೆಜ್ಜು, ಬಟ್ ಒಳ್ಳೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಚಿಕನ್ ಕರಿ ತುಂಬ ಸಖತ್ತಾಗಿದೆ. ಇವನ್ ವೆಜ್ ಕೂಡ ಚೆನ್ನಾಗಿದೆ. ವೆಜ್ ಸಖತ್ತಾಗಿದೆ. ಆ್ಯಂಡ್ ಅಡುಗೆಯವರಂತೂ ಸಖತ್ತಾಗಿದ್ದಾರೆ. ವೆಜಿಟೇರಿಯನ್ಸ್ ರೆಕಮೆಂಡ್ ಮಾಡಿ. ಸೊ ಎಲ್ರದ್ದು ಊಟ ಆಯಿತು. ಊಟ ಆಗಿ ಈಗ ವಾಪಸ್ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಪ್ರಕೃತಿ ಸೌಂದರ್ಯ ಸೋಮವಾರಪೇಟೆ ನೋಡಿಕೊಂಡು ಹಾಗೆ ಹೋಗ್ತೀವಿ. ಹೋಗ್ತಾ ಮಧ್ಯದಲ್ಲಿ ನಮ್ಮ ಚೆಂಡು ಸಿಕ್ಕಿದ್ದಾರೆ ಮತ್ತೆ. ಸೊ ಬಿಡೋಣ. ಇದು ಯಾಕೋ ಅವಾಗಿಂದ ಎದ್ದೇಳ್ತಾನೆ ಇಲ್ಲ. ಈ ಪ್ಲೇಸ್ ಯಾವ್ದು ಗೊತ್ತಾ ಇದು? ಇಲ್ಲಿ ಕನಸುಗಾರ ಮೂವಿ ರವಿಚಂದ್ರನ್ ಅವ್ರದ್ದು ಒಂದು ಸಾಂಗ್ ಶೂಟ್ ನಡೆದಿದೆ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ಸೊ ಅದ್ಭುತವಾಗಿದೆ ಈ ರೆಸಾರ್ಟು. ಬರೋರು ಬನ್ನಿ, ಗುಡ್ ಒನ್ ಇದು. 2 ದಿನ ನೆಮ್ಮದಿಗಾಗಿ ಹಚ್ಚ ಹಸಿರಿನ ನೋಟದಲ್ಲಿ, ಸ್ವಚ್ಛ ಮನಸ್ಸಿನ ಆಟದಲ್ಲಿ ಗ್ರೀನ್ ಗ್ರಾಸ್ ರೆಸಾರ್ಟ್. ಸೊ ಇವಾಗ ನಾನು ಸೋಮವಾರಪೇಟೆಯ ಬೇಳೂರು ಗಾಲ್ಫ್ ಕ್ಲಬ್ಬಲ್ಲಿದ್ದೀನಿ. ಇಲ್ಲಿ ಇದು ಈಗ ಬೇಲಿ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಮೊದಲು ಅಲ್ಲಿವರೆಗೆ ಹೋಗ್ಬೋದಿತ್ತು, ಬಟ್ ಫೈನ್, ತೊಂದರೆ ಇಲ್ಲ. ಸೊ ಈಗ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಕ್ಕಂದರೆ ನಾನು ಅಂದ್ಕೊಂಡಂಗೆ ಏನೂ ಬಂದಿಲ್ಲ ಇವತ್ತು. ನಾನೇನು ವೀಡಿಯೋ ಮಾಡೋಕ್ಕೆ ಹೊರಟೆ ಅದು ಆಗಲಿಲ್ಲ, ಬಟ್ ಏನೋ ಒಂದು ರೀತಿ ಒಂದು ಟ್ರಾವೆಲ್ ವ್ಲಾಗ್ ಥರ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನು ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತಲ್ಲ ಈ ಶೆಟ್ಟಿನ ಮತ್ತೆ ಹೊಸ ವೀಡಿಯೋದೊಂದಿಗೆ, ನಾನು ಅಂದ್ಕೊಂಡಿದ್ದ ರೀತಿಯೊಂದಿಗೆ. ಇದು ಹಾಗೆ ಆಗೋಯ್ತು, ಬಟ್ ಅಂದ್ಕೊಂಡಿದ್ದ ರೀತಿಯಲ್ಲಿ ನಾನು ಮತ್ತೆ ಬರ್ತೀನಿ. ಧನ್ಯವಾದ.